ಏನೋ ಗೊತ್ತಿಲ್ಲ ಸ್ವಾಮಿ, ಪಾಪ ಮಾಡಿದ್ರು ಕೂಡ ಪುಣ್ಯ ಸಂಪಾದನೆ ಮಾಡ್ಕೊಂಡಂಗ ಆಯ್ತು. ಇಲ್ಲ ಅಂದ್ರೆ ಅಮ್ಮನೋರನ್ನ ನೋಡೋ ಅಂತ ಭಾಗ್ಯ ಸಿಗ್ತಾ ಇತ್ತಾ? ಇದು ನಿಮ್ಮಿಂದ ಆದಂತಹ ಘಟನೆ ಅಲ್ಲ. ಮಾತು ಬರದೇ ಇರುವಂತಹ ಎಳೆ ಮಕ್ಕಳಿಗೋಸ್ಕರ ತಾಯಂದ್ರಿಗೆ ಮಹಾತಾಯಿ ಭೂಮಿ ಮೇಲೆ ಪ್ರತ್ಯಕ್ಷ ಆದ್ಲು. 4 ಜನ ಮಕ್ಕಳಿಗೆ ಒಂದೇ ಸಲ ಹಾಲು ಕುಡಿಸಿದ್ಲು. ಇದು ಸಾಧ್ಯನಾ ಕಂಡ ಸ್ವಾಮಿ? ಬಂದಿದ್ದು ಜಗನ್ಮಾತೆ ಕಣೋ. ಕಾಲು ಚಾಚಿದ್ರೆ ಭೂಮಂಡಲನೇ ಛಿದ್ರ ಛಿದ್ರ ಆಗೋಗುತ್ತೆ. ಹಾಗಿರುವಾಗ 4 ಮಕ್ಕಳಿಗೆ ಹಾಲು ಕುಡಿಸೋದು ಕಷ್ಟದ ಕೆಲ್ಸನಾ? ಹಾಲ್ ಕೊಡಕ್ ಬಂದಿದ್ದ ತಾಯಿ ನಮ್ಮನ್ ಕ್ಷಮಿಸಿ ಹೊರಟು ಹೋದಂಗೆ ಅಲ್ವಾ ಸ್ವಾಮಿ? ನಯನಿ ಭಕ್ತಿಗೆ ಬಂದಿದ್ದಾಳೆ ಹೊರತು ನಿಮಗೆ ವಿಮುಕ್ತಿ ಕೊಡೋದಿಕ್ಕೆ ಅಂತ ಅಲ್ಲ. ಅವಳು ಬೇಡ್ಕೊಂಡಿದ್ರೆ ನಿಮ್ಮನ್ನ ತುಂಡು ತುಂಡ ಕತ್ತರಿಸಿ ಪ್ರಾಣಿಗಳಿಗೆ ಆಹಾರ ತರ ಕೊಡ್ತಾ ಇದ್ಲು. ಹುಷಾರಾಗಿರಿ ಸ್ವಲ್ಪ. ಇಳಿರಿ ಮಾಮ್. ಏಯ್, ಇಂಜಿನ್ ಆಫ್ ಮಾಡು. ಗುರುಗಳು ಏನೋ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ಏನು ಮಾತಾಡದೆ ಹಾಗೆ ಇದ್ದಾರೆ. ಏನ್ ಮಾತಾಡ್ತಾರೋ ಕೇಳೋಣ. ನಾವು ಕಾರಲ್ಲಿರೋದು ಅವ್ರಿಗೆ ಗೊತ್ತಿಲ್ಲ. ಅರ್ಥ ಆಯ್ತು. ಸ್ವಾಮೀಜಿ, ಎಲ್ರಿಗೂ ಒಳ್ಳೇದು ಬಯಸೋ ನೀವು ನಾನು ಇಷ್ಟು ಸಲ ಕೇಳಿದ್ರು ಸರಿಯಾದ ದಾರಿ ತೋರಿಸ್ತಾ ಇಲ್ಲ. ನನ್ನಿಂದ ತಪ್ಪಾಗಿದ್ರೆ ಮಹಾತ್ಮರಾದ ನೀವು ಕ್ಷಮಿಸ್ಬೇಕು. ಇಲ್ಲ, ಅಂಥದ್ಯಾವುದೂ ಇಲ್ಲಮ್ಮ. ದೊಡ್ಡೋರು, ನೀವೇ ನನ್ನ ಅಮ್ಮ ಅಂತ ಕರಿಬೇಕಾದ್ರೆ ಅಂಥದ್ರಲ್ಲಿ ನಾನು ಹೆತ್ತ ಮಗು ನಮ್ಮ ಅತ್ತೆ ಗಾಯತ್ರಿ ದೇವಿಯವರು ಪುನರ್ಜನ್ಮ ಪಡೆದು ಹಸಕೂಸಾಗಿ ಈಗಾಗಲೇ 1 ವರ್ಷ ಆಯ್ತು. ಅವರು ನಮ್ಗಿನ್ನೂ ಸಿಕ್ಕೇ ಇಲ್ವಲ್ಲ ಸ್ವಾಮೀಜಿ. ಯಾವಾಗ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿ. ಸಮಸ್ಯೆನೇ ಇಲ್ಲದೆ ಇರೋವಾಗ ಅದಕ್ಕೆ ಪರಿಹಾರ ಹೇಳೋದು ಸ್ವಲ್ಪ ಕಷ್ಟನೇ. ನೀವಿಷ್ಟು ಸುಲಭವಾಗಿ ಅಂತೀರ ಸ್ವಾಮೀಜಿ. ಆದ್ರೆ ತಾಯಿಯಾಗಿ ನನ್ನ ವೇದನೆ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಸ್ವಾಮೀಜಿ. ಗಾಯತ್ರಿ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಅಂತೀರಾ ಮಾಮ್? ಹೇಳೋ ಹಾಗಿದ್ದಿದ್ರೆ ಇಷ್ಟು ದಿನ ಹೇಳ್ದೆ ಯಾಕೆ ಬಾಯಿ ಮುಚ್ಕೊಂಡಿರ್ತಾ ಇದ್ರು? ಸ್ವಾಮೀಜಿ, ಗಾಯತ್ರಿ ಅಮ್ಮವ್ರನ್ನ ಕಣ್ಣಾರೆ ನೋಡೋವರೆಗೂ ಇನ್ನೊಂದು ಮಗುನ ಹೆರಬೇಕು ಅನ್ನೋ ಯೋಚನೆ ಕೂಡ ನನ್ಗಿಲ್ಲ. ಇನ್ನೂ ಎಷ್ಟು ಜನ ಮಕ್ಕಳನ್ನ ಇರ್ತಾಳೆ ಮಾಮ್? ಗಾನವಿ ಇದ್ದಾಳೆ. ದೊಡ್ಡಮ್ಮನ ಹೆಸರಿಟ್ಕೊಂಡಿರೋ ಶಾಸ್ತ್ರಿಗಳ ಮೊಮ್ಮಗಳು ಕೂಡ ಇದ್ದಾಳೆ. ದುಡ್ಡಲ್ಲೇ ಮುಳುಗಿರೋವಾಗ ಎಷ್ಟು ಸಲ ಬೇಕಾದ್ರೂ ಹೆರಿಗೆ ನೋವನ್ನ ಅನುಭವಿಸ್ತಾರೆ. ಸ್ವಾಮೀಜಿ, ನೀವೀಗ ಮೌನವಾಗಿದ್ರೆ ನನ್ಗೆ ಅರ್ಥ ಆಗಲ್ಲ. ನೈನಿ, ಸ್ವಾಮೀಜಿನ ಮನೇಲಿ ಕೂರಿಸ್ದೆ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ಯಲ್ಲ? ಇಲ್ಲ ವಿಶಾಲ, ನೈನಿ ಕೇಳಿದ ಪ್ರಶ್ನೆಗೆ ಉತ್ತರ ಏನ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಸುಮ್ಮನೆ ಇದ್ದೀನಿ. ನಿಮ್ಮನ್ನೇ ಯೋಚನೆಯಲ್ಲಿ ಮುಳುಗ್ಸಿರೋ ಆ ಪ್ರಶ್ನೆ ಏನು ಸ್ವಾಮೀಜಿ? ನಿನ್ನ ಹೆತ್ತ ತಾಯಿ ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ಹೇಳು ಅಂತ ನನ್ನ ಕೇಳ್ತಿದ್ದಾಳೆ ನಯನಿ. ಮಾಮ್, ಹೀರೋ ಸ್ಮೈಲ್ ಕೊಡ್ತಾ ಇದ್ದಾನಲ್ಲ ಮಾಮ್. ಏನು ಗೊತ್ತಾಗದೆ ಇರೋವಾಗ ಸುಮ್ಮನೆ ನಗ್ಲೇಬೇಕಲ್ವೇನೋ? ಯಜಮಾನ್ರೆ, ನಿಮಗೆ ಗೊತ್ತು ಅನ್ನೋ ಹಾಗೆ ಯಾಕೆ ಹೀಗೆ ನಗ್ತಾ ಇದ್ದೀರಾ? ನನ್ನ ಪರಿಸ್ಥಿತಿ ನೋಡ್ತಿದ್ರೆ ನಿಮಗೆ ಅಯ್ಯೋ ಅನ್ನಿಸ್ತಾ ಇಲ್ವಾ? ನೈನಿ, ನಮ್ಮಮ್ಮನ್ನ ಹೋದ ಜನ್ಮದಲ್ಲಿ ಅವ್ರು ತೀರ್ಕೊಂಡಿದ್ರು ಕೂಡ ಅವ್ರನ್ನ ನೋಡ್ತಾ ಇದ್ದೆ. ನನ್ಗ ಅದೃಷ್ಟ ಇಲ್ಲ. ಅದಕ್ಕೆ ಅವ್ರು ನಮಗೆ ಯಾವಾಗ ಮಗಳ ಹುಟ್ತಾರೆ ಅಂತ ಕಾಯ್ತಾ ಇದ್ದೆ. ಹುಟ್ಟಿದ್ದಾರೆ. ನಿನ್ನ ಅಮ್ಮ ಅಂತ ಕರೆಯೋದಕ್ಕೆ, ನನ್ನನ್ನ ಅಪ್ಪ ಅಂತ ಕರೆಯೋದಕ್ಕೆ ಇನ್ನೂ 1-2-3 ತಿಂಗಳು ಟೈಮ್ ಆಗುತ್ತೆ. ಇಷ್ಟರಲ್ಲೇ ಸಿಕ್ಬಿಡ್ತಾರಾ?
ನಯನಿ, ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದ್ರೆ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನಂಗೆ ತಿಳಿಯುತ್ತಾ ಸ್ವಾಮೀಜಿ? ವಿಶಾಲ, ನಿಮ್ಮಮ್ಮನ್ನ ಎಲ್ಲಿ ಹುಡುಕ್ಬೇಕು ಅನ್ನೋದು ನಿನ್ನ ಕೈಗಳಲ್ಲೇ ಇದೆ. ಹೌದು ಸ್ವಾಮೀಜಿ. ಅಂದ್ರೆ ಅಂದ್ರೆ ಅಮ್ಮವ್ರನ್ನ ನೀವೇ ಹುಡುಕಿ ಕರ್ಕೊಂಬರ್ತೀರಾ ಯಜಮಾನ್ರೆ? ಅಮ್ಮವ್ರು ನಿಮ್ಗೆ ಸಿಗ್ತಾರಾ? ಅದಕ್ಕಿಂತ ಸಂತೋಷ ಇನ್ನೇನಿರುತ್ತೆ ಹೇಳು. ಹಾ, ಕೇಳಿಸ್ಕೊಂಡ್ರ ಮಾಮ್? ವಿಶಾಲಕ್ಕೆ ಸಿಗ್ತಾರಂತ ದೊಡ್ಡಮ್ಮ. ಹೇಳಿದ್ರಲ್ಲ ಗುರುಗಳು, ವಿಶಾಲ್ ಕೈಯಲ್ಲೇ ಎಲ್ಲ ಇದೆ ಅಂತ. ಏನಿದೆ? ಅನಾಥ ಮಗು ಇದೆ. ಬೇಕಾಗಿರೋದು ಅವನ ಹೆತ್ತ ತಾಯಿ. ನಡೀರಿ ಮಾಮ್. ಅವ್ರು ಹೋದ್ಮೇಲೆ ಹೋಗೋಣ. ಸುಮ್ಮಿ, ಮಾಮೂಲ ಕುತ್ಕೋಬೋದಲ್ಲೇ? ಕಾಲ್ ಕೆಳಗ್ ಬಿಡು. ಹೀಗೆ ಕೂತ್ಕೊಂಡ್ರೆ ರಿಲ್ಯಾಕ್ಸ್ಡ್ ಆಗಿರತ್ತೆ ಚಿಕ್ಕಿ. ನಮ್ಮಂತ ದೊಡ್ಡವ್ರಿಗೆ ನೀನ್ ಹೇಗೂ ಮರ್ಯಾದೆ ಕೊಡಲ್ಲ ಅಂತ ಗೊತ್ತಮ್ಮ. ಮನೆಯವರೆಲ್ಲ ಇದ್ದಾಗ ಸ್ವಲ್ಪ ಮರ್ಯಾದೆಯಾಗಿದ್ರೆ ಸರಿ ಅಲ್ವಾ ಅಂತ ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದೀನಮ್ಮ. ಅಡಿಗೆ ಮಾಡೋದು ನಮ್ಮ ಅಕ್ಕ ಡಿಸೈಡ್ ಮಾಡ್ತಾಳೆ, ಕೂತ್ಕೊಳ್ಳೋದು ವಿಶಾಲ್ ಬಾವ ನಿರ್ಧಾರ ಮಾಡ್ತಾರೆ. ಇದೊಳ್ಳೆ ಚೆನ್ನಾಗಿದೆ. ಹಾಗಲ್ಲ ಬಿಡಿ ಚಿಕ್ಕ ಮಾತೆ. ಕಣ್ಣು ಮಾತ್ರ ಅಲ್ಲ, ಕಾಲು ಕೂಡ ಮೇಲೆ ಇದೆಯೇನೋ ಅಂತ ಅನ್ಕೋತಾರೇನೋ ಅಂತ ಅಷ್ಟೇ. ಇವನ್ ಹೇಳೋದು ಅದಕ್ಕೆ ಇವಳು ನಗೋದು. ಸುಮನ, ಬುದ್ಧಿ ಇಲ್ವಾ ನಿಂಗೆ? ದೊಡ್ಡವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತಿಲ್ಲ? ಅವ್ರಿಗೆ ನೀನು ಬಾಯಿಗೆ ಬಂದಂಗ್ ಅಂತಿದ್ಯಲ್ಲ ಸುಮನ. ಇನ್ನೇನ್ ಹೇಳ್ಬೇಕು, ಪೂಜ್ಯಮಾನರಾದ ಶ್ರೀ ನಂದೀಶ ಅವರೇ, ಗೌರವಾನ್ವಿತ ಶ್ರೀಮತಿ ಡಮ್ಮಕ್ಕನವ್ರೆ ಅಂತ ಹೇಳ್ಬೇಕಾ? ನಾನ್ ನೋಡು ಶ್ರೀಮತಿ ಅಂತಿದ್ದೀನಿ. ಇವಳಗ್ ಮದ್ವೆ ಆಗಿದೆಯೋ ಇಲ್ವೋ ಯಾರಿಗ್ ಗೊತ್ತು? ಸುಮನಾ, ಏನ್ ಮಾತಾಡ್ತಿದ್ಯಾ? ಅತ್ತೆ, ನೀವು ಸ್ವಲ್ಪ ಜಾಗ ಬಿಟ್ರೆ ಸುಮ್ಮನ ಹಲ್ಲು ಉದುರಿಸ್ತೀನಿ ಈಗ. ಕೋಪ ಮಾಡ್ಕೋಬೇಡಪ್ಪ. ಬುದ್ಧಿ ಇಲ್ದೇ ಇರೋರ್ಗೆ ದುರಹಂಕಾರ ಜಾಸ್ತಿ ಅಂತೆ. ನನಗ್ ಮದ್ವೆ ಆಗಿದ್ಯೋ ಇಲ್ವೋ, ಅದಾಗುತ್ತೋ ಇಲ್ವೋ ಅದ್ ಬೇಕಾಗಿಲ್ಲ. ಸಂಸಾರನೇ ಮಾಡದೆ ಸಾಂಕೇತಿಕವಾಗಿ ವಿನಿಯೋಗ ಮಾಡ್ಕೊಂಡು ಮಗನ್ ಹೆತ್ತಿರೋ ಸುಮನ ಅಷ್ಟಕ್ಕೂ ತಾಯಿನೇ ಅಲ್ಲ ಅಂತ ನಾನ್ ಹೇಳಿದ್ರೆ? ಏನ್ ಹೇಳ್ದಿಯೇ ನಿನ್ನ? ಆವೇಶಕ್ಕೆ ಒಳಗಾಗ್ಬೇಡಿ ಮಾತೆ. ಲೈ, ನೀನ್ ಸುಮ್ನೆರ. ಅವ್ರ ಅಕ್ಕ ತಂಗಿ ಹೇಗಾದ್ರೂ ಕಿತ್ತಾಡ್ಕೊಳ್ಳಿ. ನಮ್ಮ ಅಕ್ಕ ಹೊಡಿತಾಳೆ ಅನ್ಕೊಂಡ್ರೆ ನೀವ್ ಹೊಡಿತೀರಾ ಚಿಕ್ಕಿ? ನೀನ್ ಹೊಡಿಯೋದಿಕ್ಕೆ ಕಾಂಪಿಟೇಷನ್ ಮಾಡ್ತೀವಿ ಅಂತ ಅನ್ಕೊಂಡಿದ್ಯಾ? ನಿನಗ್ ಫೇಶಿಯಲ್ ಮಾಡಿದ್ದಾರೆ ಅಂದ್ ಮಾತ್ರಕ್ಕೆ ಆಂಟಿ ಸುಮ್ನೆ ಇರ್ತಾರಾ? ಡಮ್ಮಕ್ಕಂಗ್ ಬೈದ್ರೆ ನಿಮ್ಗೆ ಯಾಕೆ ಕೋಪ ಬರ್ತಿದೆ? ಇವಾಗ ಹೇಳ್ದೆ ಡಮ್ಮಕ್ಕ ಅಂತ. ಇಷ್ಟೊತ್ತು ನೀನು ಮರ್ಯಾದೆ ಕೊಡದೆ ಮಾತಾಡ್ತಿದ್ದೆ. ನನಗ್ ರೆಸ್ಪೆಕ್ಟ್ ಕೊಡದೆ ಎಲ್ರ ಎದುರುಗಡೆ ಹೊಡಿತೀರಾ, ಆದ್ರೆ ಯಾವ್ದಕ್ಕೂ ಪ್ರಯೋಜನ ಇಲ್ದಿರೋರ್ಗೆ ಬೆಲೆ ಕೊಡ್ತೀರಾ? ನಿನಗರ್ಥ ಆಯ್ತಾ? ದುಡ್ಡಿಲ್ಲ ಅಂದ್ರೆ ಅವ್ರನ್ನ ಮನುಷ್ಯರು ಅಂತ ಪರಿಗಣಿಸಲ್ಲ. ದುಡ್ಡಿಗಿಂತ ಹೆಚ್ಚು ದುರಹಂಕಾರ ನಿಮಗಿದೆ ಚಿಕ್ಕ ಮಾತೆ. ನನಗಂದ್ರೆ ಮಾತ್ರ ಏಯ್, ಇನ್ನೊಂದು ಮಾತನ್ನ ಎಕ್ಸ್ಟ್ರಾ ಆಡದೆ ಅಂತ ಅನ್ಕೋ, ನಿನ್ ಮುಖ ಕಂಡ್ಕೊಂಡಿರೋದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಅದು ಹೋಗೋದಿಲ್ಲ.
ನಮ್ಗವಳು ಅಂದಿದ್ದಕ್ಕೆ ಮನ್ಸು ಒಡೆದು ಹೇಳ್ತಾ ಇದ್ದೀನಿ. ಅಂದ್ರೆ ಮುಖದಲ್ಲಿ ಫೇಶಿಯಲ್ ಹಾಗೇ ಇರುತ್ತಾ? ನೀರು ಮಾತ್ರ ಅಲ್ಲ, ಎಣ್ಣೆ ಹಚ್ಚಿ ಉಜ್ಜಿದ್ರೂ ಕೂಡ ಹೋಗೋದಿಲ್ಲ. ಸರಿಯಾಗಾಯ್ತಲ್ವಾ? ಈಗ್ಲಾದ್ರೂ ಸ್ವಲ್ಪ ತಿಳ್ಕೊ. ಶಿವಭಕ್ತರನ್ನ ಅಂದ್ರೆ ಅನುಭವಿಸ್ಬೇಕಾಗತ್ತೆ ಅಂತ. ಇವ್ರನ್ನ ಅಂದಾಗ ನನಗೇನು ಆಗದೆ ಇರ್ಬೇಕಾದ್ರೆ ಅವ್ರು ನನಗಂದ್ರೆ ನನಗೇನಾದ್ರೂ ಆಗತ್ತೆ ಅಂತ ಭಯ ಪಡ್ಬೇಕಾ? ನೀರ್ ಚಿಮ್ಕಿಸ್ಬಿಟ್ ನೋಡು ಸುಮನಾ. ನಿಜವಾಗ್ಲೂ ಹೋಗ್ತಾ ಇಲ್ಲ ಕಣೆ. ಪಾಪ ಜಿಡ್ಡಿನ ತರ ಹಿಡ್ಕೊಳತ್ತೆ ಅಂತಾರೆ. ಪಾಪ ಅವ್ರಿಗೆ ಅಂದಿದ್ದಕ್ಕೆ ಸುಮ್ಮನಮ್ಮ ಅವಸ್ಥೆ ಪಡ್ತಾ ಇದ್ದಾಳೆ. ಅತ್ತೆ, ಗಮ್ ಹಾಕದ್ರ ನೀರ್ ಹಾಕದ್ರ? ಏನ್ ಹಾಗೆ ಅಂಟ್ಕೊಂಡಿದ್ಯಲ್ಲ? ಅಯ್ಯೋ ದೇವ್ರೆ, ನನಗೇನೋ ಗೊತ್ತಿಲ್ಲಪ್ಪ. ಸುಮ್ಮಿ ಏನ್ ಕೊಟ್ಲೋ ಅದನ್ನೇ ಹಚ್ಚಿದ್ ನಾನಷ್ಟೇ. ಇಷ್ಟಕ್ಕೂ ಈ ಟೈಮಲ್ಲಿ ಫೇಶಿಯಲ್ ಮಾಡ್ಕೋಬೇಕು ಅಂತ ನೀನು ಯಾಕೆ ಅನ್ಕೊಂಡೆ? ಗೋಲ್ಡ್ ಫೇಶಿಯಲ್ ವಿಶಾಲ್ ಬಾಬಾ. ಅದು ಕೂಡ ಬಂಗಾರ ಅಂತ ನಾಚಿಕೆ ಇಲ್ದಂಗೆ ಹೇಳ್ತಾ ಇದ್ದಾಳೆ. ಏಯ್, ಸುಂದರವಾಗಿ ಆರೋಗ್ಯವಾಗಿ ಇರಬೇಕು ಅಂದ್ಕೊಳ್ಳೋದು ತಪ್ಪಲ್ವಲ್ಲ? ಇಲ್ಲ ಅಂತಿಲ್ಲ ಅತ್ತೆ. ರಾತ್ರಿ ಹೊತ್ತು ಇಂಥದ್ದೆಲ್ಲ ಮುಖಕ್ಕೆ ಹಚ್ಕೋಬೇಕಾ? ಪಕ್ಕದಲ್ಲೇ ಪಾಪ ಉಲುಚಿ ಮಲ್ಗಿರ್ತಾಳಲ್ವಾ? ಇವಾಗ ಮಗುವಾಗಿರಲ್ವಲ್ಲ, ಹಾವಾಗಿ ಎಲ್ಲಿ ಯಾವ ಮೂಲಲ್ಲಿ ಇರುತ್ತೋ. ನಾಳೆ ಹಬ್ಬ ಅಲ್ವಾ ಅಂತ 1 ಕೋಟಿ ಖರ್ಚು ಮಾಡಿ ಸೀರೆ ಒಡವೆ ತಗೊಂಡೆ. ಅದನ್ನ ಹಾಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ ಗೋಲ್ಡ್ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅನ್ಕೊಂಡ್ರೆ ಹೀಗಾಯ್ತು. ಸದ್ಯ ನಮ್ ಪುಣ್ಯ. ಮೊದ್ಲು ಡೈಮಂಡ್ ಫೇಶಿಯಲ್ ಮಾಡು ಅಂದಿದ್ದೆ. ಅವಾಗ ಇನ್ನೇನಾಗ್ತಿತ್ತೋ. ಯಾರ್ದಿದು ಅನ್ನೋನ್ ನಂಬರ್? ಹಲೋ ಹಲೋ ಹಲೋ, ಯಾಕೆ ಯಾರು ಮಾತಾಡ್ತಿಲ್ಲ? ಹಲೋ, ಅದಕ್ಕೆ ಕಟ್ ಮಾಡಿ. ವಿಶಾಲ್, ನಿನ್ ವಾಯ್ಸ್ ನನಗ್ ಕೇಳಿಸ್ತಿದ್ಯಲ್ಲ. ನನ್ನ ವಾಯ್ಸ್ ಹೇಗೆ ಕೇಳಿಸುತ್ತೆ? ನಾನು ಕಾಲೇ ಮಾಡ್ಲಿಲ್ವಲ್ಲ. ಹಾ, ಈಗ ಹೇಳಿದ್ ಕೂಡ ಕೇಳಿಸ್ತು. ಇದು ನಿನ್ ನಂಬರು ಅಲ್ಲ ವಿಶಾಲ್. ಕಟ್ ಮಾಡಮ್ಮ ಮೊದ್ಲು. ಅಕ್ಕ, ಕೆಲವು ಸಲ ಕೆಲವ್ರ ಫೋನ್ನ ರಿಸೀವ್ ಮಾಡ್ತಿರೋದೇ ಒಳ್ಳೇದು. ಇವಾಗ ಫ್ರಾಡ್ ಕಾಲ್ಸ್ ಜಾಸ್ತಿ ಬರ್ತಾ ಇದೆ. ಕಾಲ್ ಪಿಕ್ ಮಾಡಿದ್ರೆ ಹ್ಯಾಕರ್ಸು ನಮ್ಮ ಅಕೌಂಟಿಂದ ಅಮೌಂಟ್ ಎತ್ಬಿಡ್ತಾರೆ. ಅಯ್ಯೋ, ಮೊದಲೇ ನನ್ನ ಹೆಂಡತಿ ಅಕೌಂಟಲ್ಲಿ ಕೋಟ್ಯಾಂತರ ರೂಪಾಯಿ ಇದೆ. ಆ ನಂಬರಿಂದ ಅದ್ಯಾವುದೋ ವಿಡಿಯೋ ಕ್ಲಿಪ್ ಬಂದಿದೆ.
ಡೌಟ್ ಅಂತೂ ಬರೋದಿಲ್ಲ. ಏನ್ ವಿಡಿಯೋ ಅಕ್ಕ? ಹಾ ಹಾ ಆ ಏನಿಲ್ಲ ನೈನಿ, ಏನಿಲ್ಲ. ವಿಶಾಲನ್ ವಾಯ್ಸ್ ತರ ಇದೆಯಲ್ಲ ಅದು. ಹಾ ಇಲ್ಲ ಚಿಕ್ಕಪ್ಪ. ಏ ಮೊಬೈಲ್ ನೋಡಿ ಗಾಬರಿ ಆದೆಯಲ್ಲ, ಯಾಕೆ? ಹಾ ಹಾ ಈ ನಡುವೆ ಸೋಷಿಯಲ್ ಮೀಡಿಯಲ್ಲಿ ಬರ್ತಿರೋ ಪೋಸ್ಟ್ಗಳನ್ನ ನೋಡಿದ್ರೆ ಗಾಬರಿ ಆಗೋದಿರ್ಲಿ, ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬಿಡುತ್ತೇನೋ. ಎಚ್ಚರವಾಗಿರಿ ಮಾತೆ. ನೀವು ನೋಡಿರೋದು ಯಾರು ನೋಡಿ ಮಾಡಿದ್ರು ಅನ್ನೋದು ನೋಡಿಯೂ ನೋಡದ ಹಾಗೆ ನೋಡ್ಬಿಟ್ಟು ಸುಮ್ಮನೆ ಇದ್ದು ಬಿಟ್ರೆ ಒಳ್ಳೇದು ಮಾತೆ. ಏನಪ್ಪ ಹೇಳ್ತಾ ಇದ್ಯಾ? ಅವ್ರಿಗೆ ಅರ್ಥ ಆಯ್ತು ಅನ್ಕೋತೀನಿ ಮಾತೆ. ಏನಿಲ್ಲ ಬಿಡು ನಂದೀಶ, ಮೊದಲು ಸುಮ್ಮನ ಮುಖದ ಪರಿಸ್ಥಿತಿ ಬಗ್ಗೆ ಹೇಳು. ನಮ್ಮನ್ನ ಕೇವಲವಾಗಿ ನೋಡಿದ್ದಕ್ಕೆ ಕ್ಷಮಾಪಣೆ ಏನಾದ್ರೂ ಕೇಳಿದ್ರೆ ಮುಖವು ಬಂಗಾರದ ಹಾಗೆ ಪಳಪಳ ಅಂತ ಹೊಳೆಯೋ ಹಾಗೆ ಮಾಡ್ತೀವಿ. ಕೇಳಿಸ್ಕೊಂಡೆ ಅಲ್ವಾ? ನಂದೀಶನ್ ಕೈ ಹಿಡಿದು ನಿನ್ನ ನಾನು ಸ್ವಂತ ಅಣ್ಣನ ಥರ ನೋಡ್ಕೋತೀನಿ ಅಂತ ಹೇಳು. ಡಮ್ಮಕ್ಕನ ಕಾಲ್ ಹಿಡಿದು ಅಕ್ಕ ನನ್ನ ಕ್ಷಮಿಸು ಅಂತ ಕೇಳ್ಕೊ. ನಾನಾ? ನೆವರ್. ನೀವು ಹೇಳ್ತಿದ್ದೀರಲ್ಲ ಮಾಮ್. ನಮ್ಮ ಮಾಮು ಸುಮ್ಮನನ್ ಕೂಡ ಬದಲಾಯಿಸಕ್ಕೆ ನೋಡ್ತಾ ಇದಾರೆ ಏನೋ, ಅದಕ್ಕೆ ಮಾಮು ಚಿಕ್ಕ ಸೊಸೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನನ್ನು ಅಡ್ಮೈರ್ ಮಾಡು, ನನ್ನ ಫುಡ್ ಸ್ಟೆಪ್ಸ್ನ ಫಾಲೋ ಮಾಡು. ಎಲ್ರಿಗೂ ತುಂಬ ಒಳ್ಳೆ ಭವಿಷ್ಯ ಇರುತ್ತೆ ಕಣೋ. ಆಯುಷ್ಯ ಇರುತ್ತಾ? ಏಯ್, ಅದೇ ಅತ್ತೆ, ಆಯುಷ್ಯ ಇಲ್ಲ ಅಂದ್ಮೇಲೆ ಮೇಕಪ್ ಮಾಡ್ಕೊಂಡ್ರು ಅದಾದ್ಮೇಲೆ ಚಿತೆ ಹತ್ತಬೇಕು ಅಂತ ಅನ್ಕೊಂಡಿದ್ದೀರೇನೋ ಅಂತ ಅಂತಿದ್ದೀನಿ. ನಿಮ್ಮೆಲ್ರಿಗಿಂತ ಜಾಸ್ತಿ ವರ್ಷ ಬದುಕೋದೆ ನಾನು. ಏಯ್,
ಕಾಲಿಷ್ಟು ದೂರ ಚಾಚಿ ಚಪ್ಲಿ ಹಾಕೊಳ್ದೆ ನೀನ್ ನಡೀತಾ ಇದೀಯಾ? ಮೂಲವ್ಯಾಧಿನ? ನಂದೆಲ್ಲ ನಿಮ್ದೇ ಹೋಲ್ಕೆ ಮಾಮ್. ಏಯ್, ನನಗೆ ಅಂತದ್ದೇನ್ ರೋಗ ಇಲ್ಲ. ಹಬ್ಬಾ, ಅಯ್ಯೋ ನಾನು ಹೇಳೋ ಸ್ವಲ್ಪ ಕೇಳಿ ಮಾಮ್. ನೀವು ನಿಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಅನ್ಕೊಂಡ್ರಿ? ಯಾಕೆ? ಸಲ ಸ್ವಲ್ಪ ಬೆಂಡಾಗಿ ನಿನ್ ಬಲ್ಗಡೆಗೆ ನೋಡಿ ನೋಡಿ. ಬನ್ನಿ ಬನ್ನಿ ಬನ್ನಿ. ಹಾ ಹಾ